ಅಯೋಧ್ಯೆಯ ರಾಮಮಂದಿರವನ್ನು ಸ್ಫೋಟಿಸೋದಾಗಿ ಬಂದಿದ್ದಂತಹ ಬೆದರಿಕೆಯ ಇಮೇಲ್ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ರಾಮ ಜನ್ಮಭೂಮಿ ಟ್ರಸ್ಟ್ನ ಮೇಲ್ಗೆ ಬೆದರಿಕೆ ಪತ್ರ ಬರ್ತಿದ್ದಂತೆ ತಕ್ಷಣ ಸೈಬರ್ ಸೆಲ್ ಹಾಗೂ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪೊಲೀಸರ ತಂಡ ದೇವಾಲಯದ ಭದ್ರತೆ ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮೂಮೆಂಟ್ಗಳನ್ನು ಬಹಳ ಅಲರ್ಟ್ ಆಗಿ ನೋಡ್ತಾ ಇದ್ದಾರೆ. ಅಯೋಧ್ಯೆಯ ಜೊತೆಗೆ ಅಕ್ಕಪಕ್ಕದ ಬಾರಾಬಂಕಿ ಹಾಗೂ ಇತರೆ ನೆರೆಹೊರೆಯ ಜಿಲ್ಲೆಗಳನ್ನು ಕೂಡ ಹೈ ಅಲರ್ಟನ್ನು ಇರಿಸಲಾಗಿದೆ. ಇನ್ನೊಂದೆಡೆ ಮೇಲ್ ಕಳಿಸಿದ್ದು ಯಾರು, ಎಲ್ಲಿಂದ ಬಂತು ಅನ್ನೋದನ್ನು ಸಂಬಂಧಿಸಿದಂತೆ ಸೈಬರ್ ಸೆಲ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಿನ ಕಳೆದಂತೆ ರಾಮ ಮಂದಿರಕ್ಕೆ ಬರುವಂತಹ ಭಕ್ತರು ಹಾಗೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ರಾಮ ಮಂದಿರದ ಸುತ್ತಲೂ ಸುಮಾರು 4 ಕಿಲೋಮೀಟರ್ ಉದ್ದದ ಭದ್ರತಾ ಗೋಡೆಯ ನಿರ್ಮಾಣ ಕಾರ್ಯ ಆರಂಭ ಮಾಡಲಾಗಿದೆ. ಮುಂದಿನ 18 ತಿಂಗಳಲ್ಲಿ ಈ ಗೋಡೆಯನ್ನು ಪೂರ್ಣಗೊಳಿಸುವಂತಹ ನಿರೀಕ್ಷೆ ಹೆಚ್ಚಾಗಿದೆ. ಅಯೋಧ್ಯೆಯಲ್ಲಿ ಸ್ಫೋಟಿಸುವಂತಹ ಬೆದರಿಕೆ ಹಾಕಿರೋದು ಯಾರು ಅನ್ನೋದರ ಬಗ್ಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಸದ್ಯ ಈಗ ರಾಮ ಮಂದಿರದ ಸುತ್ತಲೂ ಕೂಡ ಹೈ ಅಲರ್ಟನ್ನು ಇರಿಸಲಾಗಿದೆ.